ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ವಿಲವಿಲ. ಯೋಗ ಪುಸ್ತಕದ ಮೊರೆ ಹೋದ ಕಾಟೇರ. ಕಳ್ಳತನ ಕೊಲೆ ಆರೋಪಿಗಳ ಜೊತೆ ಪವಿತ್ರ. ದೇಗುಲದ ಬಳಿ ಪುಂಡರ ಹಾವಳಿ, ಸಿಡಿದೆದ್ದ ನಾರಿಯರು. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ವಿಲವಿಲ ಅಂತಿದ್ದಾರೆ. ಕಂಬಿ ಹಿಂದೆ ಕಾಟೇರನಿಗೆ ಖಿನ್ನತೆ ಕಾಡ್ತಿದ್ಯಂತೆ. ಇದರಿಂದ ಹೊರಬರಲು ನಟ ದರ್ಶನ್ ಯೋಗಾಭ್ಯಾಸ ಮಾಡ್ತಿದ್ದಾರಂತೆ. ಇದರ ಜೊತೆಗೆ ಪುಸ್ತಕಗಳನ್ನು ದಾಸ ಓದುತ್ತಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೊದಲನೇ ಆರೋಪಿ ಪವಿತ್ರ ಗೌಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಕಳೆದೆರಡು ದಿನಗಳ ಹಿಂದೆ ಪವಿತ್ರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು, ಜೈಲಲ್ಲಿರೋ ಆಸ್ಪತ್ರೆ ವಾರ್ಡ್ನಲ್ಲಿ ಜನರಲ್ ಚೆಕಪ್ ಮಾಡಿಸಿದ್ದಾರೆ. ಸರಿಯಾಗಿ ಜೈಲೂಟ ಮಾಡದ ಪವಿತ್ರ ಹೆಚ್ಚಾಗಿ ಹಣ್ಣುಗಳನ್ನ ತಿನ್ನುತ್ತಿದ್ದಾರಂತೆ. ಹೈಫೈವ್ ಲೈಫ್ ಕಳೆಯುತ್ತಿದ್ದ ಪವಿತ್ರ ಗೌಡ ಕಂಬಿ ಹಿಂದೆ ಜರ್ಜರಿತ ಆಗಿದ್ದಾರಂತೆ. ಕಳ್ಳತನ ಕೊಲೆ ಆರೋಪಿಗಳ ಜೊತೆ ಪವಿತ್ರ ಗೌಡ ದಿನ ಕಳೆಯಬೇಕಾಗಿದೆ. ಗಾಂಜಾ ಕೇಸ್ನಲ್ಲಿ ಅರೆಸ್ಟ್ ಆದ ಮಹಿಳೆಯಿರುವ ಸೆಲ್ನಲ್ಲಿ ಪವಿತ್ರ ಇದ್ದಾಳೆ. ಇನ್ನು ಪವಿತ್ರ ಬ್ಯಾರೆಕ್ನಲ್ಲಿದ್ದ ಹಲವು ಆರೋಪಿಗಳನ್ನ ಅಧಿಕಾರಿಗಳು ಬೇರೆಡೆ ಶಿಫ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಜೈಲಿನಲ್ಲಿರೋ ಉಳಿದ ಬ್ಯಾರೆಕ್ನಲ್ಲಿದ್ದ ಕೆಲ ಆರೋಪಿಗಳನ್ನ ಮತ್ತೆ ಬದಲಾವಣೆ ಮಾಡಲಾಗಿದೆ. ಹೆಚ್ಚು ಮಂದಿ ಇರೋ ಬ್ಯಾರೆಕ್ಗಳಲ್ಲಿ ಆರೋಪಿಗಳನ್ನ ಬದಲಾವಣೆ ಮಾಡಲಾಗಿದೆ. ಒಟ್ಟೊಟ್ಟಿಗಿದ್ದ ಆರೋಪಿಗಳನ್ನ ಜೈಲಾಧಿಕಾರಿಗಳು 2-3 ಬದಲಾವಣೆ ಮಾಡಿದ್ದಾರೆ. ಇನ್ನು ದರ್ಶನ್ ಅಂಡ್ ಟೀಮ್ಗೂ ಬೇರೆ ಕೈದಿಗಳಿಂದ ಸಮಸ್ಯೆ ಆಗದಂತೆ ಜೈಲಾಧಿಕಾರಿಗಳು ಎಚ್ಚರಿಕೆ ವಹಿಸಿದ್ದಾರೆ. ಜೈಲಲ್ಲಿರೋ ದರ್ಶನ್ ಬಿಡುಗಡೆಗಾಗಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ದಚ್ಚು ಫ್ಯಾನ್ಸ್ ಭೇಟಿ ಕೊಟ್ಟು ಪುಟ್ಟರಾಜ ಕವಿ ಗವಾಯಿಗಳು ಹಾಗೂ ಪಂಚಾಕ್ಷರಿ ಗವಾಯಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು. ನಟ ದರ್ಶನ್ ಫೋಟೋ, ಡೆವಿಲ್ ಪೋಸ್ಟರ್ ಧರಿಸಿ ದರ್ಶನ್ ಬಿಡುಗಡೆ ಆಗಲೆಂದು ಪ್ರಾರ್ಥಿಸಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಪರ ವಕೀಲರ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ. ಬೆಂಗಳೂರು ವಕೀಲ ನಾರಾಯಣಸ್ವಾಮಿ ಹಾಗೂ ರಾಕೇಶ್, ಶಶಾಂಕ್, ಮಂಜುನಾಥ್, ಶಿವಕುಮಾರ್, ಶೇಷಣ್ಣ, ಸೋಮಶೇಖರ್ ತೆರಳಿದ್ದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರೋ ಓಂ ಶಕ್ತಿ ದೇವಾಲಯದಲ್ಲಿ ಪುಂಡರ ಹಾವಳಿ ಜೋರಾಗಿದೆ. ದೇಗುಲದ ಬಳಿ ಮದ್ಯಪಾನ ಮಾಡಿ ಬಾಟಲಿಗಳನ್ನ ಒಡೆದು ಹಾಕುತ್ತಿದ್ದಾರೆ. ಇದರಿಂದ ದೇವಾಲಯಕ್ಕೆ ಬರುವ ಭಕ್ತರಿಗೆ ಕಿರಿಕಿರಿಯಾಗ್ತಿದೆ. ಪುಂಡರ ಹಾವಳಿಗೆ ಬ್ರೇಕ್ ಹಾಕುವಂತೆ ಆಗ್ರಹಿಸಿ ಮಹಿಳೆಯರು ಪ್ರತಿಭಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ 4 ಕಡೆ ಸರಗಳ್ಳತನ ನಡೆದಿದೆ. ಶಿವಗಂಗೆ ಶಾರದಾ ಕ್ರಾಸ್ನಲ್ಲಿ ಕಮಲಾ ಎಂಬುವರ 45 ಗ್ರಾಂ, ಮಾದೇನಹಳ್ಳಿಯ ಪವಿತ್ರ ಎಂಬುವರ 50 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಿತ್ಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕಳ್ಳರು ಎಸ್ಕೇಪ್ ಆಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿನ್ನೆ ನಡೆದ ಕೆಇಎ ಪರೀಕ್ಷೆಯಲ್ಲಿ 2 ಮೇಲ್ವಿಚಾರಕರು ವೆಬ್ ಕಾಸ್ಟಿಂಗ್ನಿಂದ ಪರೀಕ್ಷಾ ಕರ್ತವ್ಯ ಲೋಪ ಎಸಗಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಎಸ್ಜೆ ಪಾಲಿಟೆಕ್ನಿಕ್ ಕೊಠಡಿ ಸಂಖ್ಯೆ 102, ಕಲಬುರಗಿಯ ಶಬರಯ್ಯ ಗಾಢ ಬಾಲಕಿಯರ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ಲೋಪ ಎಸಗಿರುವುದು ಪತ್ತೆಯಾಗಿದೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪತ್ರ ಬರೆದು ಮನವಿ ಮಾಡಿದ್ದಾರೆ.